ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಆಪ್ತ ವಲಯದ ಸಚಿವರು ಅಧಿಕಾರ ಬದಲಾವಣೆ, ಅಧಿಕಾರ ಹಂಚಿಕೆಯ ವರದಿಗಳನ್ನು ನಿರಾಕರಿಸ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರು ಮಾತಾಡೋದು, ಸಂಪುಟ ಪುನರ್ರಚನೆಯ ಚಿಂತನೆ ಇದೆ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿನೂ ಆಗೋದಿಲ್ಲ, ಎಲ್ಲವೂ ಬಿಜೆಪಿಯವರ ಊಹೆ ಅಂತ. 2028 ತನಕ ಸಿಎಂ ಕುರ್ಚಿ ಖಾಲಿ ಇಲ್ಲ, ಜಮೀರ್ ಅಹ್ಮದ್ ಖಾನ್ರ ಹೇಳಿಕೆ. ಸಚಿವ ಶಿವಾನಂದ ಪಾಟೀಲ್ರು ಮಾತಾಡಿದ್ರು, ಯಾರ ಕುರ್ಚಿನೂ ಅಲ್ಲಾಡೋದಿಲ್ಲ ಅಂತ. ಏನೂ ಕ್ರಾಂತಿ ಇಲ್ಲ, ಬಿಜೆಪಿ ಊಹೆ ಮಾಡ್ತಾ ಇದ್ದಾರೆ. ಆ ಥರ ನಮ್ಮ ಪಕ್ಷದಲ್ಲಿ ಏನೂ ಇಲ್ಲ. ಅವ್ರ ಪಕ್ಷದಲ್ಲಿ ನೋಡ್ಕೊಳ್ಳಿ ಕೇಳ್ರಿ, 3-4 ಗುಂಪಾಗಿದೆ, ಈಗ 3 ಗುಂಪಾಗಿತ್ತು, ಈಗ ನನ್ನ ಕೇಳ್ಪಟ್ಟೆ 5 ಗುಂಪಾಗಿದೆ ಅಂತ ಅವ್ರ ಪಕ್ಷದಲ್ಲಿ ಸರಿಪಡಿಸೋಕೆ ಹೇಳಿ. ನಮ್ಮಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. 2028 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಸಚಿವ ಸಂಪುಟ ಪುನರ್ರಚನೆ ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ಈಗ ನಾನು ಯಾವ ಪಕ್ಷದಿಂದ ಬಂದಿರೋದು? ನಾನು ಜನತಾದಳದಿಂದ ಬಂದಿರೋದು. ಡಿ.ಕೆ. ಶಿವಕುಮಾರ್ ಇದೆಯಲ್ಲ, ಬ್ಲಡ್ಡೇ ಕಾಂಗ್ರೆಸ್, ಬ್ಲಡ್ ಬದಲಾವಣೆ ಮಾಡೋಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇರೋದು ಸಹಜ. ಅದು ನಾವು ಸಿದ್ದರಾಮಯ್ಯ ಆದಮೇಲೆ ಮನೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತದೆ ನಾವು ಬಯಸ್ತೀವಿ. ನಾವು ಯಾವಾಗ 28ವರೆಗೂ ಕುರ್ಚಿ ಖಾಲಿಲ್ಲ. ಕುರ್ಚಿನೂ ಒಳಗಾಡಿಲ್ಲ, ಎಲ್ಲಿ ಒಳಗಾಡಿಲ್ಲ. 2.5 ವರ್ಷ ಆಯ್ತು ಒಳಗಾಡಿಲ್ಲ. ಮುಂದೆ ಇನ್ನೂ 2.5 ವರ್ಷ ಅಳಗಾಡಂಗಿಲ್ಲ. ಅದು ಕಾಂಗ್ರೆಸ್ ಸರ್. ಈಗ ನಾಳೆ ದೆಹಲಿಗೆ ಎದ್ಕೊಂಡ್ರೆ ಸರ್ ಸಿಎಂ ಯಾರು ಬೇಕಾದವ್ರು ಹೋಗ್ತಾರೆ. ನಮ್ಮಲ್ಲಿ ಹೈಕಮಾಂಡ್ ಇರೋದೇ ದೆಹಲಿಯಿಂದ. ಶಾಸಕರು ಹೋಗ್ತಾರೆ, ಸಚಿವರು ಹೋಗ್ತಾರೆ. ನೀವು ಯಾಕೆ ಹೋದ್ರಂದ್ರೆ ನಮ್ಮ ಕಾರ್ಯಕರ್ತರು ಹೋಗ್ತಾರೆ. ಜಮೀರ್ ಅಹ್ಮದ್ ಖಾನ್ ಅವರು ಚಿತ್ರದುರ್ಗದಲ್ಲಿದ್ರು. ಅಲ್ಲಿ ಮುಂದಿನ ಡಿಸಿಎಂ ಜಮೀರ್ ಅಹ್ಮದ್ ಖಾನ್ ಅನ್ನುವ ಘೋಷಣೆ. ಖುಷಿಯಾಗಿ ಆ ಘೋಷಣೆ ಕೂಗಿದ ಸಚಿವನಿಗೆ ಮುತ್ತು ಕೊಟ್ಟುಬಿಟ್ರು ಅವರು. ಜಮೀರ್ ಅಹ್ಮದ್ ಖಾನ್ರ ಬೆಂಬಲಿಗರು ಮುಂದಿನ ಡಿಸಿಎಂ ಪ್ಲಕಾರ್ಡ್ ತೋರಿಸಿದ್ರು. ಬೈಕ್ ರ್ಯಾಲಿಯ ಮೂಲಕ ಅವರನ್ನು ಸ್ವಾಗತಿಸಲಾಯಿತು. ಮದಕರಿ ನಾಯಕ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.